ಪಡಿತರ ಪಡೆಯೋಕೆ ಜನರು ನ್ಯಾಯಬೆಲೆ ಅಂಗಡಿ ಮುಂದೆ ಸಾಲುಗಟ್ಟಿ ನಿಲ್ಲೋದು ಎಲ್ಲರಿಗೂ ಗೊತ್ತು. ಅದರಲ್ಲೂ ಕೆಲವು ಕಡೆ ಬೆಳಗ್ಗೆಯಿಂದಲೇ ರೇಷನ್ಗಾಗಿ ಕ್ಯೂ ನಿಲ್ಲೋದು ನೋಡೇ ಇರ್ತೀರಿ. ಇನ್ನೊಂದ್ ಕಡೆ ಅಕ್ರಮ BPL ಕಾರ್ಡ್ಗಳ ಹಾವಳಿಯಿಂದ ಫಲಾನುಭವಿಗಳಿಗೆ ರೇಷನ್ ಸಿಗೋದಿಲ್ಲ. ಇಂತಹ ಬಿಕ್ಕಟ್ಟುಗಳ ಮಧ್ಯೆ ಕೇಂದ್ರ ಸರ್ಕಾರ ಹೊಸದೊಂದು ಸ್ಮಾರ್ಟ್ ಯೋಜನೆ ಜಾರಿಗೆ ತರೋಕೆ ಮುಂದಾಗಿದೆ. ಅದುವೇ ಡಿಜಿಟಲ್ ಫುಡ್ ಕೂಪನ್. ಈಗಾಗಲೇ ಕೇಂದ್ರ ಸರ್ಕಾರ ಡಿಜಿಟಲ್ ಫುಡ್ ಕೂಪನ್ ವ್ಯವಸ್ಥೆ ಜಾರಿ ಮಾಡಲು ಪ್ರಯೋಗ ನಡೆಸಿದೆ. ಮುಂದಿನ ತಿಂಗಳಿನಿಂದ ಸೀಮಿತ ಯೋಜನೆಯು PMGKAY ಮತ್ತು NFSA ಅಡಿಯಲ್ಲಿ ಪಡಿತರಗಳನ್ನು CBDC ಆಧಾರಿತ ಕೂಪನ್ಗಳಿಗೆ ಲಿಂಕ್ ಮಾಡಲಾಗುತ್ತೆ. ಆಯ್ದ ಪ್ರದೇಶಗಳಲ್ಲಿನ ಮೊಬೈಲ್ ವ್ಯಾಲೆಟ್ಗಳ ಮೂಲಕ ನ್ಯಾಯಬೆಲೆ ಅಂಗಡಿಗಳು ಇದನ್ನು ಪಡೆದುಕೊಳ್ಳಬಹುದು. ಅರ್ಹ ಕುಟುಂಬಗಳಿಗೆ ಪ್ರತಿ ತಿಂಗಳು ತಮ್ಮ ಫೋನ್ಗಳಲ್ಲಿ RBI ಸಕ್ರಿಯಗೊಳಿಸಿದ ವ್ಯಾಲೆಟ್ನಲ್ಲಿ ನಿಗದಿತ ಪ್ರಮಾಣದ ಡಿಜಿಟಲ್ ಆಹಾರ ಕೂಪನ್ ನೀಡಲಾಗುತ್ತೆ. ಬಯೋಮೆಟ್ರಿಕ್ ದೃಢೀಕರಣ ಅಥವಾ ಭೌತಿಕ ಪಡಿತರ ಚೀಟಿಗಳ ಬದಲಿಗೆ ಫಲಾನುಭವಿಗಳು ನ್ಯಾಯಯುತ ಬೆಲೆ ಅಂಗಡಿಗಳಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಬೇಕು. ಅವರ ಕೂಪನ್ ಬ್ಯಾಲೆನ್ಸ್ ಅನ್ನು ತಕ್ಷಣವೇ ಡೆಬಿಟ್ ಮಾಡಲಾಗುತ್ತೆ. ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಗುತ್ತೆ. ಪಡಿತರ ಕ್ರಮಗಳಿಗೆ ಬ್ರೇಕ್ ಹಾಕಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ.